ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಲ್ಲಿ ಸಿಹಿ ಉಪ್ಪಿನಕಾಯಿ ಮಾಡೋಣ. ಇದನ್ನು 1 ವರ್ಷ 2 ವರ್ಷದ ತನಕ ಫ್ರಿಡ್ಜ್ ಇಲ್ಲ ಅಂತಂದ್ರೂ ನಾವು ಹಾಗೇ ಶೇಖರಿಸಿ ಇಟ್ಕೊಬೋದು. ಅದನ್ನು ಒಂದು ಗಾಜಿನ ಡಬ್ಬಿಗೆ ಹಾಕಿ ಇಟ್ಕೊಬೋದು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ಕೊಳ್ಳಿ. ಇಷ್ಟ ಆದರೆ ಬೆಲ್ ಐಕಾನ್ ನೋಡಿರಿ, ಲೈಕ್ ಮಾಡಿ. ಬನ್ನಿ ಇವಾಗ ಮಾಡೋಕ್ಕೆ ಶುರು ಮಾಡೋಣ. ನೀರು ಹಾಕ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಮೊದಲೇ ಒಂದು ಸಲ ವಾಶ್ ಮಾಡಿಟ್ಟಿದ್ದೀನಿ. ಹಾಗೆ ವಾಟರ್ ಹಾಕ್ಕೊಂಡು ಅದನ್ನು ಒಂದು ಸಲ ಕುದಿಸ್ಕೊಳ್ಳೋಣ. ಸಾಲ್ಟ್ ಹಾಕೊಳ್ಳೋಣ. ಅದಕ್ಕೆ ಸಿಹಿ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೀಟಾಗಿ ಒಂದು ರೌಂಡ್ ಕುದಿಸ್ಕೊಳ್ಳಿ. ಅದನ್ನು ಜಾಸ್ತಿ ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆಗಿದೆ ಈಗ ಅದು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಬೆಲ್ಲನ ಕುದಿಲಿಕ್ಕೆ ಇಡೋಣ. ನಿಮ್ಗೆ ಅಳತೆ ಗೊತ್ತಾಗಲಿ ಅಂತ ತೋರಿಸ್ತಿದ್ದೀನಿ. ಹಾಗೆ ಹಾಕೋಬಿಡಿ. ಅದನ್ನು ಕುಟ್ಟಿ ಹಾಕ್ಕೊಳ್ಳಿ. ಅದು ಸ್ಕಿಪ್ ಆಗಿದೆ. ಹಾಗೆ ಹಾಕೊಂಡ್ರೆ ಕರಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಅದು ಕರಗಲಿಕ್ಕೆ ಬಂದಾಗ ಒಂದು ಸಲ ಶೋಧಿಸ್ಕೊಳ್ಳಿ. ಕಲ್ಲೇನಾದರೂ ಇದ್ದರೆ ಶೋಧಿಸ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ ನೋಡಿ. ಹಾಗೆ ಕಲ್ಕೊಳ್ಳಿ. ಅದು ಕುದಿ ಬರೋ ತನಕ ನೋಡಿ. ಕುದಿ ಬರ್ತಿದೆ. ಅದು ಒಂದೆಳೆ ಪಾಕ ಅಂತೀವಲ್ಲ, ಆ ಥರ ಒಂದೆಳೆ ಪಾಕ ಬರಬೇಕದು. ನೀಟಾಗಿ ಕುದೀಲಿ. ಅದು ಇನ್ನೂ ತುಂಬ ಕುದಿಬೇಕು. ಅದು ಕುದೀತಿರ್ಬೇಕಾದ್ರೆ ನಮ್ಗೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಒಣಶುಂಠಿ ಪೌಡ್ರ್ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲಿಂದ ಒಂದು ಸ್ವಲ್ಪ ಮೆಣಸಿನ ಪುಡಿನೂ ಹಾಕೋತಾ ಇದ್ದೀನಿ. ಹಾಗೆ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಮನೇಲಿ ಏನಾದರೂ ಮಕ್ಕಳಿದ್ರೆ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಸ್ಪೈಸಿ ಬೇಕು ಅನ್ನೋ ಕಾರಣಕ್ಕೆ 1 ಸ್ಪೂನ್ ಫುಲ್ ಹಾಕೋತಾ ಇದ್ದೀನಿ. ಅದಾದಮೇಲಿಂದ ಬೆಟ್ಟದ ನೆಲ್ಲಿಕಾಯಿ ಕುದಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದು ಒಂದೆಳೆ ಪಾಕ ಬಂದಿದೆ. ಈಗ ಅದನ್ನು ಹಾಕಿ ಇನ್ನೊಂದು ಸಲ ಕುದಿಸ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ, ಈಗ ಕುದೀತಿದೆ. ಅದು ಆಗಕ್ಕೆ ಬಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಆಗಲಿ. ಆಲ್ರೆಡಿ ಸ್ಮೆಲ್ ತುಂಬ ಘಮ್ ಅಂತ ಬರ್ತಿದೆ. ಅದಕ್ಕೀಗ ನಾನು ಕಲರ್ಗೋಸ್ಕರ ಫುಡ್ ಕಲರ್ಗೆ ಕೇಸರಿ ಬಳಸ್ತಿದ್ದೀನಿ. ಫುಡ್ ಕಲರ್ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸಕ್ಕತ್ತಾಗಿ ಬರುತ್ತೆ. ಚಪಾತಿಗೆ, ರೊಟ್ಟಿಗೆ, ಮಕ್ಕಳಿಗೆ ಕೊಡ್ಬೋದು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಈಗ ಒಣಮೆಣಸಿನ್ಕಾಯ್ದು ಪುಡಿ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಡೆಕೋರೇಷನ್ಗೋಸ್ಕರ. ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಇನ್ನೊಂದು ಸಲ ಕುದಿ ಬರಲಿ. ನಿಮ್ಗೆ ಕಾಣಿಸಿದೆ ಅದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ. ಅಂದರೆ ಒಂದೆಳೆ ಪಾಕ ಬರಬೇಕದು. ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ಸುತ್ತ ಎಣ್ಣೆ ಬಿಡ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಜಿಡ್ಡು ಥರ ಬಿಡ್ಲಿಕ್ಕೆ ಶುರುವಾಗುತ್ತೆ. ಅವಾಗ ರೆಡಿ ಆಗಿದೆ ಇದು ಅಂತ. ಈಗ ರೆಡಿ ಆಗಿದೆ. ಇದು ಸಖತ್ತಾಗಿ ಬಂದಿದೆ. ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಷ್ಟೇ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.